ಹೇಳಕತ್ತೀನಿ ಅಂದರೆ ನೀವು ತಿಳ್ಕೊಂಡು ಏನಾದರೂ ಒಂದಿಷ್ಟು ಅಳವಡಿಸ್ಕೊಳ್ತೀರಿ ಅನ್ನೋದು ನನ್ನ ನಂಬಿಕೆ. ಒಂದಿಷ್ಟು ಅಳವಡಿಸಿಕೊಂಡು ಸಂಸಾರ ನೀವು ಚಂದ ಮಾಡ್ತೀರಿ ಅನ್ನೋದು ನನ್ನ ನಂಬಿಕೆ. ಅದಕ್ಕೆ ಹೇಳಕತ್ತೀನಿ ನಾನು ಅಷ್ಟೆ. ಯಾವತ್ತೂ ಡೌಟ್ ತಗೋಬಾರ್ದು. ಡೌಟ್ ಅಂದ್ರೆ ಗೊತ್ತದಲ್ಲ, ಸಂಶಯ. ಇದು ಎಷ್ಟು ಡೇಂಜರ್ ಸಂಶಯ ಅಂದರೆ, ಬೆಂಕಿ ಸತ್ತ ದೇಹನ ಸುಟ್ರ ಸಂಶಯ ಬದುಕಿರೋ ದೇಹನೇ ಸುಡ್ತೈತೆ. ಅದು ಭಾಳ ಡೇಂಜರ್. ಸಂಶಯ ಒಮ್ಮೆ ಬಂತು ಅಂದ್ರೆ ಅದು ಸಾಯುವವರೆಗೂ ಹೋಗೋದೇ ಇಲ್ಲ. ಅದು ಸಂಶಯ ಭಾಳ ಹೊಲಸ. ನೋಡ್ರಿ, ಮದುವೆ ಆದ್ಮ್ಯಾಗ ಒಂದು 6 ಬೇಡ 5 ತಿಂಗಳು ಸುಖವಾಗಿರ್ತೀರಿ. ಒಂದಿಷ್ಟು ಹೆಂಡತಿ ಫೋನ್ ಪಾಸ್ವರ್ಡ್ ಚೇಂಜ್ ಮಾಡಿದ್ಲ ಅಂದ್ರೆ ಮುಗೀತು, ಸಂಶಯ ಚಾಲು. ಅವ ಕಟ್ಟಿ ಮ್ಯಾಗ ಕುಂತಂತಾನ ಗುಡಿಗೆ ಬಂದು, ಅಲ್ಲೋ ನನ್ನ ಹೆಂಡತಿ 6 ತಿಂಗಳು ಫೋನ್ ಹೆಂಗಾರ ನೋಡ್ರಿ ಅಂತಿದ್ದು, ಈಗ ಪಾಸ್ವರ್ಡ್ ಇಟ್ಟಾಳು, ಏನಾಗಿರ್ಬೇಕು? ಪಾಸ್ವರ್ಡ್ ಇಟ್ಟಾಳಿಗೆ ಏನಾಗಿರ್ಬೇಕು? ಭಾಳ ಯೋಚನೆ ಮಾಡ್ದ. 6 ತಿಂಗಳು ಯೋಚನೆ ಮಾಡ್ದ, 1 ವರ್ಷ ಯೋಚನೆ ಮಾಡ್ದ. ತಳ್ಳಗಾದ, ಸಣ್ಣಗಾದ. ಹೆಂಡತಿಗೆ ಹೇಳಲಿಲ್ಲ, ಮತ್ತೆ ಎಲ್ಲಿ ತಪ್ಪು ತಿಳ್ಕೊತಾಳ ಅಂತ ಹೇಳಕ್ಕೆ ಹೋಗಲಿಲ್ಲ. ಅವ ಸಂಶಯ ಎಷ್ಟು ದೊಡ್ಡ ಹೊಲಸಿದು. ಮತ್ತು ಇವ ಹಿಂಗೆ ಹೋಗಿ 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 ಇವನಿಗೆ ಒಟ್ಟ ಆಗಲೇ ಇಲ್ಲ. ಹೆಂಗಾರ ಮಾಡಿ ಕೇಳ್ಬೇಕು, ನಾನು ನಡೆಯೋದಿಲ್ಲ ಇದು. ಇಲ್ಲ ಅಂದ್ರೆ ನಾನು ನೋಡ್ತೀನಿ, ಮನೆಗೆ ಹೋಗಿ ಹೆಂಡತಿ ಮುಖಾನ ನೋಡೋಣ, ಪ್ರೀತಿ ಬರ್ತಿದ್ದಿಲ್ಲ, ಎದೆಯೊಳಗೆ ಏನು ಬರ್ತಿತ್ತು? ಸಂಶಯ. ಯಾಕೆ ಇಟ್ಲು ಪಾಸ್ವರ್ಡ? ಅದು ಇಟ್ಟಿದ್ದೇ 4 ಪಿನ್ ಪಾಸ್ವರ್ಡ. ಅವು ಫೋನಿಗೆ ಇಡ್ತಾರಲ್ಲ, 4 ಪಿನ್ ಪಾಸ್ವರ್ಡ್ ಇಟ್ಟಿದ್ಲಕ್ಕೆ ಅಷ್ಟೆ. 4 ಪಿನ್ ಪಾಸ್ವರ್ಡ್ ತಾಕತ್ತು ಎಂಥದ್ದು ಅಂದ್ರೆ, 1 ವರ್ಷ ಮನುಷ್ಯನ ನೆಮ್ಮದಿ ಕಸಗಳು ತಾಕತ್ತು ಸುಮ್ಮನೆ 4 ಪಿನ್ ಪಾಸ್ವರ್ಡ್ಗೆ ಐತಿ ಅಂದ್ರೆ ಎಷ್ಟು ಕೆಟ್ಟದ್ದಿದು ಟೆಕ್ನಾಲಜಿ. ಅಲ್ಲೇ ನಿದ್ದಿನೇ ಮಾಡಲಿಲ್ಲ ಇವ. ಕಂಡಾಪಟ್ಟಿ ಸ್ವರ್ಗದ ತಳ್ಳಗಾದ. ಊರಾನವರೆಲ್ಲ ಕೇಳಿದ್ರು, ಏನಾಗ್ಯದು ಏನಾಗ್ಯದು ಏನಾಗ್ಯದು? ಹೇಳಲೇ ಇಲ್ಲ. ಒಂದು ಕೇಳಿಬಿಡು ಆಗಿದ್ದಾಗಲಿ ಅಂತ ಬಂದು ಬಡ 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 ಬಂದು ಕೇಳ್ದ, ಅಲ್ಲ 6 ತಿಂಗಳು ನಿನ್ನ ಫೋನ್ ನನಗೆ ಬಳಸಕ್ಕೆ ಕೊಟ್ಟಿದ್ದಿ, ಈಗ ಪಾಸ್ವರ್ಡ್ ಇಟ್ಟು ಎಲ್ಲ ಲಾಕ್ ಮಾಡಿ ಎಲ್ಲ ಫೋನ ಯಾಕೆ? ಹೆಂಡತಿ ಅಂದ್ಲು, ಯಾಕ್ರಿ ನಿಮ್ಗೇನಾರ ಅನುಮಾನ ಐತನು ನನ್ನ ಮ್ಯಾಗ? ಅನುಮಾನ ಇದ್ದಿದ್ದಕ್ಕೆ ಕೇಳಕತ್ತೀನಿ ನಾನು. ಸ್ವರ್ಗಿನ ಎದಕ್ಕೆ ಇದೇ ಪಾಸ್ವರ್ಡ್ ಸಂಬಂಧ, ಹಾಳಾಗಿನ ಎದಕ್ಕೆ ಇದೇ ಪಾಸ್ವರ್ಡ್ ಸಂಬಂಧ, ಎದಕ್ಕೆ ಇಟ್ಟಿ ಬ್ಲಾಕ್? ಆ ತಾಯಿ ಅಂದ್ಲು, ಮಗ ದೊಡ್ಡವಾಗ್ಯಾನ, 6ನತ್ತೆ ಹೊಂಟಾನ. ಮಗ ದೊಡ್ಡ ಬೆಳೆದು 6ನತ್ತೆಗೆ ಹೊಂಟಾನ. 1 ವರ್ಷ 2 ವರ್ಷ ಮಗ ಇರಲಿಲ್ಲ, ಚಂದ ಇಬ್ಬರು ನಡೀತಿತ್ತದು. ದಿವಸ ಮಗ ಬರೋದಕ್ಕೆ ಫೋನ್ ಹಿಡ್ಯಾಕತ್ತಾನ. ಅವನಿಗೆ ಫೋನ್ ಕೊಡಬಾರ್ದು ಅಂತ ಪಾಸ್ವರ್ಡ್ ಇಟ್ಟಿನಿ ನಾನು ಅಷ್ಟೇ ಅಂದ್ಲಕ್ಕಿ ಹೆಂಡತಿ. ಫೋನ್ ಬಳಸಿದ್ರೆ ಹಾಳಾಗ್ತಾನಂತ ಹೇಳ್ಯಾರ, ಫೋನ್ ಬಳಸಬಾರ್ದು ಅಂತ ಪಾಸ್ವರ್ಡ್ ಇಟ್ಟಿನಿ. ಪಾಸ್ವರ್ಡ್ ಏನು ಇಟ್ಟಿನಿ ಕೇಳ್ರಿ ಅಂದ್ಲು. ಅವನಿಗೆ ಖುಷಿ ಎಷ್ಟಾಯಿತು ಅಂದ್ರೆ, ಪಾಸ್ವರ್ಡ್ ಏನು ಇಟ್ಟಿದ್ಲು ಗೊತ್ತನು? 1975 ಹುಟ್ಟಿತ್ತದು, ಅದನ್ನೇ ಪಾಸ್ವರ್ಡ್ ಇಟ್ಟಿದ್ಲಾಕೆ. ನಿಮ್ಮ ಹುಟ್ಟಿದ ವರ್ಷನೇ ಇಟ್ಟಿನೀಗ 1975 ಹೊಡೀರಿ, ಓಪನ್ ಆಗ್ತದ. 1975 1975 ಹೊಡೆದ, ಓಪನ್ ಆಯ್ತು. ಫೋನ್ ಓಪನ್ ಆಗೋದಕ್ಕೆ ಇವನು ಮನಸ್ಸು ಓಪನ್ ಆಗಿಬಿಡ್ತು. ಇವ ಅಂದ, ಸುಮ್ಮನೆ ಸಂಶಯ ಪಟ್ನೆಲ್ಲ 2 ವರ್ಷ ಹೆಂಡತಿ ಮ್ಯಾಗ. ಸಣ್ಣ ಸಂಶಯ ಜೀವನ ಹಾಳು ಮಾಡ್ತದ. ಸಂಶಯ ಪಡಬೇಡ್ರಿ, ಯಾವತ್ತೂ ಸಂಶಯ ಪಡಬೇಡ್ರಿ. ಸಂಶಯ ಇತ್ತು ಅಂದ್ರೆ ಕೇಳಿಬಿಡ್ರಿ ಹೋಗಿ. ಸಂಸಾರದಾಗ ಬದುಕು ಲಕ್ಷಣ ಇದು. ನೀವು ಅನ್ಬೋದು, ಈ ಸ್ವಾಮಿಗರ ಏನಾರ ಏನು ಸಂಸಾರದ್ದು ಹೇಳ್ತಾನ, ಮದುವೆದು ಹೇಳ್ತಾನ, ಮನಿದು ಹೇಳ್ತಾನ, ಮತ್ತು ವಯಸ್ಸು 21 ಅಂತಾನೆ, ಏನು ತಿಳಿಯವಲ್ತಲ್ಲ ಅಂತ ಮತ್ತೆ ನನಗೆ ಬಂದಿರಿ ಅವು ನೀವು ಹೊಸರು. ಸುಮ್ಮನೆ ಏನು ಓದಿನಿ, ಒಂದಿಷ್ಟು ಕೇಳಿನಿ, ಹೇಳಿನಿ. ನಮಗೆ ಇದಕ್ಕೆ ಒಟ್ಟ ನಾವು ಭಾಳ ದೂರ. ನೀವು ಈಸ್ಟ್, ನಾವು ವೆಸ್ಟನ. ನೀವು ನಾರ್ತ್ ಆದ್ರೆ ನಾ ಸೌತ್. ನಿಮಗೂ ನಮಗೂ ದಿಕ್ಕು ಹತ್ತುದೇ ಇಲ್ಲವು. ಒಂದಿಷ್ಟು ನಿಮ್ಮ ಜೀವನದಾಗ ಏನು ನಡೆಯಕತ್ತೈತಿ ಅದನ್ನು ಹೇಳೋ ಪ್ರಯತ್ನ ಅಷ್ಟೆ. ಸಂಶಯ ಒಟ್ಟ ಇತ್ತ, ಸಂಶಯ ಬಂತ, ಕೇಳಿಬಿಡ್ರಿ ಹೋಗಿ. ಏನು ಸಂಶಯ? ಯಾಕವ ಹಿಂಗ್ಯಾಕೆ ಮಾಡಕತ್ತಿ? ಯಾಕಪ್ಪ ಹಿಂಗ್ಯಾಕೆ ಕೇಳಿ ಬಗೆಹರಿಸ್ಕೊಂಡ್ಬಿಡೋದು. ಸಂಶಯ ಎಲ್ಲಿವರೆಗೂ ಹೋಗ್ತದಂದ್ರೆ, ಮೊನ್ನೆ ವರದಿಯಾಗಿದೆ, ಹೈಯೆಸ್ಟ್ ಡಿವೋರ್ಸ್ ಆಗಾಕತ್ತಿದ್ದು ದಿನೇ 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 ಇನ್ಕ್ರೀಸ್ ದೊಡ್ಡದಾಗತ್ತದ ಡಿವೋರ್ಸ್. ಇವೇನು ವಿಚ್ಛೇದನೆ ಕೊಡ್ತಾರಲ್ಲ, ದಿನೇ 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 ಹೋದಂಗೆ ಡಿವೋರ್ಸ್ ಹೆಚ್ಚಿಗೆ ಆಗಕತ್ತಾವಂತ. ಅವರು ಕೋರ್ಟ್ದವ್ರು ಅಂತಾರ. ಮೊನ್ನೆ ಒಬ್ರು ನ್ಯಾಯಮೂರ್ತಿಗಳು ಬಂದಿದ್ರು ನನ್ನ ತಾಳಿಕೋಟಿ ಮಠಕ್ಕೆ, ನ್ಯಾಯಾಧೀಶರು. ಅವರು ಟ್ರಾನ್ಸ್ಫರ್ ಆದರು ದಾಂಡೇಲಿಗೆ. ಭಾಗ್ಯವಾಡಿಗೆ ಮುಂಚೆ ಅವ್ರದ್ದು ಡ್ಯೂಟಿ ಇತ್ತು. ಮ್ಯಾಮ್ ಅವರು ಒಬ್ಬರು ಮ್ಯಾಮ್ ಬಂದಿದ್ರು. ಅವರಮ್ಮ ಬಂದು ಎಲ್ಲ, ಅವ್ರು ಮದುವೆ ಆಗಿಲ್ಲ. ಕೇಳಿದೆ ನಾನು, ಯಾಕ್ರಿ ಮದುವೆ ಆಗಿಲ್ಲ? ಅವ್ರಿಗೆ 41 ವಯಸ್ಸು. ಆ ತಾಯಿಗೆ ಮದುವೆ ಆಗಿಲ್ಲ ಅವರು. ಮತ್ತು ನೀವು ಯಾಕ್ರಿವ ಮದುವೆ ಆಗಿಲ್ಲ ಅಂದ್ರೆ, ದಿವಸ ಡಿವೋರ್ಸ್ ಕೇಸ್ ಓದಿ ನೋಡಿ ಬಗೆಹರಿಸಿ ಮದುವೆ ಅನ್ನೋದ ಸಾಕಾಗ್ಯದ ನನಗಂದ್ರೆ ಅವ್ರು.
ದಿವಸ ಎದ್ದು ಕೂಡಲೇ ಸ್ವಾಮಿಗಳ ಡಿವೋರ್ಸ್ ಕೇಸ್, ಸಾಯಂಕಾಲ ಡಿವೋರ್ಸ್ ಕೇಸ್. ಅಲ್ಲ ಮತ್ತು ಮದುವೆ ಆಗೋದ ಡಿವೋರ್ಸ್ ಮಾಡೋದಾಯ್ತು ಅಂದ್ರೆ ಎದಕ್ಕೆ ಆಗ್ಬೇಕಂತ ನಿರ್ಧಾರ ಮಾಡೀನಿ, ಒಬ್ಬಕ್ಕೆ ಆರಾಮಿರ್ತೀನಿ, ಸವಾಸನೆ ಬೇಡ ಅಂತ ಆ ತಾಯಿ ಹೇಳಿದ್ರು ನನಗೆ. ಅಷ್ಟು ಡಿವೋರ್ಸ್ ಕೇಸ್ಗಳು ನಡೆಯಕತ್ತಾವ ದಿವಸ. ಎದಕ್ಕೆ ಡಿವೋರ್ಸ್ ಆಗ್ತಾವು? ಡಿವೋರ್ಸ್ ಎದಕ್ಕಾಗ್ಯಾವ ಅಂದ್ರೆ ಇದೇ 4 ಪಿನ್ನಿನ ಪಾಸ್ವರ್ಡ್. ಭಾಳ ಅಲ್ಲ ಡಿವೋರ್ಸ್ ಆಗಿದ್ದು, ಏನು ಡಿವೋರ್ಸ್ ಭಾಳ ದೊಡ್ಡಕ್ಕಾಗಿಲ್ಲ. ಇದೇ 4 ಪಿನ್ ಪಾಸ್ವರ್ಡ್ ಆ ಲಾಕ್ ಸಂಬಂಧ ಡಿವೋರ್ಸ್ ಹಾಕತ್ತಾವು. ಯಾವತ್ತೂ ಸಂಶಯ ಪಡಕ್ಕೆ ಹೋಗಬೇಡ್ರಿ, ಸಂಶಯ ಪಡಕ್ಕೆ ಹೋಗಬೇಡ್ರಿ. ಸಂಶಯ ಏನು ಮಾಡ್ತೈತಿ ಗೊತ್ತನು? ಎಲ್ಲಿಗೆ ಸಂಶಯ ತರ್ತೈತಿ ಗೊತ್ತನು? ಒಬ್ಬ ರಾತ್ರಿ ಫೋನ್ ಚಾರ್ಜ್ ಇಟ್ಟಿದ್ದ ನಾವು. ಫೋನ್ ಇಟ್ಟು ತನ್ನ ಪಾಡಿಗೆ ಮಲಗಿದ್ದ. ಫೋನ್ ಯಾರ್ದು ಚಾರ್ಜ್ ಹಾಕಿದ್ದ ಅಂದ್ರೆ ಅವನದು ಹಾಕಿದ್ದಿಲ್ಲ. ಅವನು ಚಾರ್ಜ್ ಹಾಕಿದ್ದಿಲ್ಲ, ಅವ್ರ ಹೆಂಡತಿ ಚಾರ್ಜ್ ಹಾಕಿದ್ದ. ತೊಗೊಂಡು ಬಂದಿದ್ದ, ಹೆಂಡತಿ ಚಾರ್ಜ್ ಹಾಕಿ ತನ್ನ ಪಾಡಿಗೆ ಊಟ ಮಾಡಿ ಪಾಪ ಮಲ್ಕೊಂಡೈತ್ರಿ. ಅದು ಮತ್ತು ಮಲ್ಕೊಳಕ್ಕೂ ಆರಾಮಿಲ್ಲ ಅಂದ್ರೆ ಏನು ಹೇಳೋದು? ಆರಾಮ್ ಮಲಗಿದ್ದವ. ಮಲಗೋದಕ್ಕೆ ಹೆಂಡತಿ ಚಾರ್ಜ್ ಒಳಗೆ ಒಂದು ಮೆಸೇಜ್ ಬಂತು. ಸಮಯ ರಾತ್ರಿ 12:15 ಆಗಿತ್ತು. 2 ಸಣ್ಣ ಮಕ್ಕಳು ಮಕ್ಕೊಂಡಿದ್ದು. ಚಾರ್ಜ್ ಏನು ಹಾಕಿದ್ನಲ್ಲ, ಒಂದು ಮೆಸೇಜ್ ಬಂತು. ಮೆಸೇಜ್ ತೆಗೆದು ನೋಡ್ದ, ಬ್ಯೂಟಿಫುಲ್ ಅಂತ ಬರ್ದಿತ್ತ ಮೆಸೇಜಲ್ಲಿ. ಇವನಿಗೆ ಕಣ್ಣು ಕೆಂಪದು. ಇವ ಅಂದ, ಮದುವೆಯಾಗೆ 10 ವರ್ಷ ಆಗ್ಯದ, 2 ಮಕ್ಕಳದಾವು, ರಾತ್ರಿ 12ವರೆಗೆ ಬ್ಯೂಟಿಫುಲ್ ಅಂತ ಯಾರು ಮೆಸೇಜ್ ಕಳಿಸ್ತಾರ? ಯಪ್ಪ ಕಾಕ, ಬ್ಯೂಟಿಫುಲ್ ಅಂದ್ರೆ ಚಂದದಿ ಅಂತದ ಅರ್ಥ. ಭಾರಿ ಅದೀನಿ, ನಿನ್ನಂಗ ಯಾರೂ ಇಲ್ಲ. ಅವನಿಗೆ ಕಣ್ಣು ಕೆಂಪಾದು ಮತ್ತು ಬಡ ಎಬಿಸಿ ಹೆಂಡತಿ ಕೂಡ ಜಗಳ ಚಾಲೂ ಮಾಡ್ದ. ಇಷ್ಟು ನೀ ಮೋಸ ಮಾಡ್ತಿ ಅಂತ ಅನ್ಕೊಂಡಿರ್ಲಿಲ್ಲ ನಾನು. ಮದುವೆಯಾಗ 10 ವರ್ಷ ಆಯಿತು, 2 ಮಕ್ಕಳದಾವು, ರಾತ್ರಿ 12ವರೆಗೆ ನೀ ಇಷ್ಟು ಹೊಲಸು ಕೆಲಸ ಮಾಡ್ತಿ ಅಂತ ನನಗೆ ಗೊತ್ತಿರಲಿಲ್ಲ. ಅಂದ್ಲು, ಏನಾರ ಆಗ್ಯದ ಹೇಳು, ಮೊದಲ ಏನಾರ ಆಗೈತಿ ಹೇಳು. ನನಗೆಲ್ಲ ಗೊತ್ತಾತು, ಇನ್ನು ನಡಿ, ನೀನು ಕಂಟು ಮೂಟಿ ಕಟ್ಕೋ, ಇನ್ನು 10 ಬಸ್ ಅಂದಿವ. ಅಲ್ಲೋ ಏನಾರ ಆಗ್ಯದ ಹೇಳು. 10 ವರ್ಷ ಬದುಕಿನ ಏನಾರ ದಾರಿ ತಪ್ಪಿ ನಾನು ಏನಾಗ್ಯದ ಹೇಳು. ಎಲ್ಲ ನನಗೆ ಗೊತ್ತಾಗ್ಯದ, ನೀ ಏನೋ ಮಾತಾಡಕ್ಕೆ ಹೋಗ್ಬೇಡವ, ಹೇಳವಲ್ಲವ. ನನಗೆಲ್ಲ ತಿಳಿದದ ನಿಂದ, ನನಗೆಲ್ಲ ಗೊತ್ತಾಗ್ಯದ, ನಡಿ 10 ಮೊದಲು ಬಸ್. ಹೆಂಡತಿ ಅಂದ್ಲು, ಹೇಳತ್ತೀವೋ ಬಾರಿಸ್ಲಿ ಅಂದ್ಲು. ಹೇಳು ಆಯಿತು, ತಪ್ಪಿತ್ತ ಹೊಕ್ಕಿ, ನಾನು ಕಾಯಕತ್ತೀನಿ, ಮೊದಲು ತವ್ರ ಮನೆ ಹೋಗಕ್ಕೆ, ನಿನ್ನ ಜೊತೆ ಯಾವ ಬದುಕ್ತಾನೆ? ಹೇಳಿ ಏನಾಗೈತಿ? ಅಲ್ಲ ರಾತ್ರಿ ಎಷ್ಟಾಗ್ಯದ? ಈಗ ಟೈಮ್ ಎಷ್ಟಾಗ್ಯದ? 12ವರೆ. ರಾತ್ರಿ ಇಷ್ಟು ಟೈಮ್ ಆಗ್ಯದ, ನಿನ್ನ ಫೋನ್ ಚಾರ್ಜ್ ಹಾಕಿ ಮಲಗಿನಿ, ಮತ್ತು ಯಾರೋ ಒಬ್ಬರು ಬ್ಯೂಟಿಫುಲ್ ಅಂತ ಮೆಸೇಜ್ ಮಾಡ್ತಾರೆ ಅಂದ್ರೆ ಹೆಂಗಾಗಬೇಕು ನನಗೆ? ಆಕೆ ಎಲ್ಲಿ ತೋರಿಸು, ಎಲ್ಲದ ತೋರಿಸು. ಫೋನ್ ಆನ್ ಮಾಡಿದ್ಲು, ಬಳಿ ಏರ್ಸಿದ್ಲು. ಮೊದಲು ಫೋನ್ ಆನ್ ಮಾಡಿ ಮೊದಲು ಬಳಿ ಏರ್ಸಿದ್ಲು, ಬಿಟ್ಲು ಒಂದು ಕಪಾಳಿ. ಕಣ್ಣಾಗ ಏನು ಇಟ್ಕೊಂಡಿ ನೀನು? ಕಣ್ಣಾಗಾರ ಏನು ಇಟ್ಕೊಂಡು? ಎಲ್ಲ ಓಸು ಹೋಗ್ಯಾವ ಅಂದ್ರೆ ಕಣ್ಣು ಹೋಗ್ಯಾವ ನೀನು ಇಟ್ಟು ವಯಸ್ಸು. ಬ್ಯಾಟ್ರಿ ಫುಲ್ ಅಂತ ಬಂದೈತೆ, ಅದಕ್ಕೆ ಬ್ಯೂಟಿಫುಲ್ ಅಂದಿಯಲ್ಲ. ಒಟ್ಟ ಚಾರ್ಜ್ ಹಾಕಬೇಡ್ರ ಯಪ್ಪ, ಒಟ್ಟ ಹಾಕಬೇಡ್ರಿ ಚಾರ್ಜ್. ಹೋದ್ರೆ ಹೋಲಿ, ಮುಂಜಾನೆ ಹಾಕು. ನಾವಿದ್ರಲ್ಲ ಮೊದಲು ಚಾರ್ಜ್ ಹಾಕದವ ಯಾರು? ಇವನೇ. ಚಾರ್ಜ್ ಹಾಕಿದವನೇ ಇವನೇ. ಮತ್ತದು ಬ್ಯಾಟ್ರಿ ಫುಲ್ ಅಂತ ನೋಟಿಫಿಕೇಶನ್ ನಮ್ಮೂ ಬರ್ತಾವೆ, ನಿಮ್ಮೂ ಬರ್ತಾವೆ. ಬ್ಯಾಟ್ರಿ ಫುಲ್ ಆಗ್ಯದ, ಚಾರ್ಜ್ ತೆಗಿರಂತ ಅದು ಬಂದದ. ಇದು ಬ್ಯೂಟಿಫುಲ್ ಅಂತ ಇದು ಗದ್ದಲನೇ ಮಾಡ್ಕೊಂಡಿತ್ತು. ಸಂಶಯ ಇತ್ತು ಅಂದ್ರೆ ಬ್ಯೂಟಿಫುಲ್ ಅನ್ನೋದು, ಬ್ಯಾಟ್ರಿ ಫುಲ್ ಅನ್ನೋದು ಬ್ಯೂಟಿಫುಲ್ ಆಗಿ ಕಾಣ್ತದ. ಸಂಶಯ, ಡೌಟ್ ಇತ್ತು ಅಂದರೆ ನಾವೇ ಮಾಡಿದ ಚಾರ್ಜು, ಹಾಕಿಟ್ಟ ಚಾರ್ಜು ಬ್ಯಾಟ್ರಿ ಫುಲ್ ಅನ್ನೋದು ಬ್ಯೂಟಿಫುಲ್ ಆಗಿ ಕಾಣ್ತದ. ಸಂಶಯ ಪಡಕ್ಕೆ ಹೋಗ್ಬೇಡ್ರಿ. ಕೇಳಿ ಮುಗಿಸ್ಬಿಟ್ರಿ. ಮತ್ತು ಅವ ಬ್ಯೂಟಿಫುಲ್ಲ ಅಂದ್ಕೊಂಡು ತವ್ರ ಮನೆಗೆ ಕಳಿಸಿದ್ನಂದ್ರೆ ಏನಾಗೋದು? ಬಾಳೆ ಅದು. ತವ್ರ ಮನೆಗೆ ಕಳಿಸಿ ಕಟ್ಟಿ ಏರಿ ಎಲ್ಲ ಏರಿ ಆ ತಾಯಿ ಸ್ಕ್ರೀನ್ಶಾಟ್ ತೊಗೊಂಡು ನಾಳೆ ಕೋರ್ಟ್ ಒಳಗೆ ಸಾಬೀತುಪಡಿಸಿದ್ಲಂದ್ರೆ ಏನಾಗಬೇಕಿದ್ರಿ ಇದ್ರ ಬಾಳೆ? ಊರಾಗರೆ ಹೆಂಗೆ ಇದು ಗೋಣೆ ಎತ್ತಿ ಅಡ್ಡಾಡ್ತಿತ್ತು ಹೇಳ್ರಿ. ಸಂಶಯ ಭಾಳ ಕೆಟ್ಟ. ಸಂಶಯ ಬಂತು ಅಂದ್ರೆ ನಾನು ಕೇಳ್ಕೊಳ್ಳೋದೇ ಅದೇ. ಎಲ್ಲ ಯಾರೇ ಮುಂದೆ ಮದುವೆ ಆಗೋವಿರಲಿ, ಮದುವೆ ಆದವ್ರು ಇರಲಿ, ನಿಮ್ಗೆ ಸಂಶಯ ಒಟ್ಟ ತಗೊಳ್ಳಿಕ್ಕೆ ಹೋಗಬೇಡ್ರಿ. ಎಷ್ಟು ಸಾಧ್ಯನೋ ಅಷ್ಟು ಪ್ರೀತಿಯಿಂದ ಬದುಕ್ರಿ. ಸಂಶಯ ಇತ್ತು ಕೇಳಿಬಿಡ್ರಿ. ಒಂದು ವೇಳೆ ಅದು ಏನಾರು ಗದ್ಲಿತ್ತು ಕೇಳಿಬಿಡ್ರಿ. ಕೇಳಿದರೆ ಮನಸ್ಸು ಆರಾಮಿರ್ತೈತಿ. ಎಷ್ಟು ಮನಸ್ಸು ಆರಾಮಿರ್ತೈತಿ ಅಂದ್ರೆ ಅಷ್ಟು ಮನಸ್ಸು ಆರಾಮಿರ್ತೈತಿ. ಕೇಳಿಬಿಡೋದು ಎಷ್ಟು ಸಾಧ್ಯ ಅಷ್ಟು ಆರಾಮಾಗಿ ಕೇಳಿಬಿಡೋದು. ಕೇಳಿ ಬದುಕಿದ್ವಿ ಅಂದ್ರೆ ನಮ್ಮ ಬದುಕು ಬಂಗಾರ ಆಗ್ತದ. ಇವತ್ತು ಶ್ರಾವಣ ಸೋಮವಾರ, ಎಷ್ಟು ಅದ್ಭುತ. ಎಲ್ಲ ಶ್ರಾವಣದಲ್ಲಿ ಪ್ರತಿ ಸೋಮವಾರಕ್ಕೆ ರೇವಣ ಸಿದ್ದಪ್ಪಗೆ ಬಂದು ಆಶೀರ್ವಾದ ತೊಗೋತೀವಿ ನಾವು. ಅಪ್ಪನ ಆಶೀರ್ವಾದ ಇರಲಿ ಅಂತ. ಅಲ್ಲಿ ಒಳಗೆ ನೀವು ಹೋಗ್ರಿ, ಜೈಜಿ ಒಳಗೆ ಮಲ್ಲಿಕಾರ್ಜುನಿಗೂ ಹೋಗ್ರಿ, ರೇವಣ ಸಿದ್ದಪ್ಪನಿಗೂ ಹೋಗ್ರಿ.
ಅದೇನು ದ್ವಾರ ಐತಲ್ಲ, ನಿಮಗೆ ಹೋಗ್ಬೇಕಾದ್ರೆ ಎಷ್ಟು ದೊಡ್ಡ ದ್ವಾರ ಮಾಡ್ಯಾರ, ಮ್ಯಾಗ ನೋಡ್ಕೊಂತ ಹೋಗ್ತೀರಿ. ಇಲ್ಲೇ ಎಷ್ಟು ದೊಡ್ಡ ದ್ವಾರ ಮಾಡ್ಯಾರ, ಮ್ಯಾಗ ನೋಡ್ಕೊಂತ ಹೋಗ್ತೀವಿ. ಒಳಗಡೆ ಒಂದು ದ್ವಾರ ಅದ, ಅಲ್ಲಿ ಬಾಗಲೇಬೇಕು. ನೋಡಿರೇನು? ನೋಡಿರಿ, ಬಾಗೇ ಹೋಗ್ಬೇಕು. ನೀ ಎಷ್ಟೇ ಹೈಟ್ ಇರು, ನೀ ಎಷ್ಟೇ ಬಂಗಾರ ಹಾಕ್ಕೊಂಡಿರು, ನೀ ಎಷ್ಟೇ ಶ್ರೀಮಂತಿರು, ನೀ ದೊಡ್ಡ ಜ್ಞಾನಿ ಇರು, ಮೇಧಾವಿ ಇರು, ತಿಳಿದಾವಿರು, ಹೋಗ್ಬೇಕಾದ್ರೆ ತಲೆ ಎತ್ತಿ ಹೋಗಬೇಕು. ಯಾಕ? ನನ್ನ ರೇವಣ ಸಿದ್ದಪ್ಪನ ದೇವಸ್ಥಾನ ಅಂತ ತಲೆ ಎತ್ತಿ ಹೋಗಾಕ ದೊಡ್ಡ ದ್ವಾರ ಮಾಡ್ಯಾರ. ಮತ್ತು ಒಳಗೆ ಹೋಗೋದಕ್ಕೆ 2 ಸಣ್ಣ ದ್ವಾರ ಯಾಕೆ ಮಾಡ್ಯಾರ ಅಂದ್ರೆ, ನೀ ಎಷ್ಟೇ ಅಹಂಕಾರಿಯಾಗಿದ್ರು, ಬಂಗಾರದವಿದ್ರು, ಶ್ರೀಮಂತಿದ್ರು, ಅಹಂಕಾರದ ಮದದವಿದ್ರು, ಬಾಗಿ ನನ್ನ ಕಡೆ ಬಂದ್ರೆ ನಿನಗೆ ಆಶೀರ್ವಾದ ಕೊಡ್ತೀನಿ ಅಂತ ಸಣ್ಣ ಬಾಗಲ ಹಚ್ಚಾರಲ್ಲಿ ಅಷ್ಟೇ. ಬಾಗಿ ನಮಿಸಿ ಬದುಕಿದರೆ ಬದುಕು ಬಂಗಾರ ಕಾಣ, ಸ್ವತಂತ್ರ ಧೀರ ಸಿದ್ದೇಶ್ವರ. ಬಾಗಿ ನಮಿಸಿ ಬದುಕಬೇಕು ನಾವೆಲ್ಲ. ಎಷ್ಟು ಸಾಧ್ಯದ ಅಷ್ಟು ನಯ, ವಿನಯ, ಸದೃಢತೆ, ಪ್ರೀತಿ, ಬಾಂಧವ್ಯ ತುಂಬಿಕೊಂಡು ಬದುಕಿದ್ರೆ ದೇವರು ಮೆಚ್ಚಾಕ ಸಾಧ್ಯದ. ದೇವರು ಭಾಳ ಜನ ಟೀಕೆ ಮಾಡ್ತಾರೆ. ನಾನು ಮೈಸೂರು ಬೆಂಗಳೂರು ಒಳಗೆ ನೋಡ್ತೀನಿ, ಎಷ್ಟು ಟೀಕೆ ಮಾಡ್ತಾರೆ ಅಂದ್ರೆ, ಎಲ್ಲದನ್ರಿ ಸ್ವಾಮೀಜಿ ದೇವರು ಸುಮ್ಮನೆ ಹೇಳ್ತೀರಿ ನೀವಷ್ಟೆ, ನಿಮ್ಮ ಕೆಲಸನೇ ಹೇಳೋದು. ಇವಂಥ ಹುಡುಗರು ನೋಡ್ರಿ, ಅವಕ್ಕೆ ಏನು ಫೀಲ್ ಆಗುತ್ತೋ ಬಿಡುತ್ತೋ ಗೊತ್ತಿಲ್ಲ. ದೇವ್ರಿಲ್ಲ, ಹೋಗ್ಲೆ, ನಾ ಯಾಕೆ ಬರಲಿ, ನಾನೇ ದೇವ್ರಂತಾವು, ನಾನೇ ದೇವರು, ನನ್ನ ಮುಂದೆ ಯಾರು ದೇವ್ರಂತಾವು. ಮತ್ತು ಬಡ ಬಡ ಮದುವೆಯಾಗಿ ಮನುಷ್ಯನ ಮದ ಇಳಿತು ಅಂದ್ರೆ ದೇವರೇ ಎಲ್ಲದಿಯಪ್ಪ ಅಂತಾವು. ಮತ್ತು ಮ್ಯಾಗ ನಾನೇ ಅನ್ನೋದು ಅವೇ. ಮದ ಇಳಿಸಿ ದೇವರು ಒಂದಿಷ್ಟು ಕಷ್ಟ ಕೊಟ್ಟ ಅಂದ್ರೆ ಎಲ್ಲದಿಯಪ್ಪ ದೇವರು ಅನ್ನೋದು ಅವನೇ. ದೇವರು ಎಲ್ಲದಾನಂದ್ರೆ, ದೇವರನ್ನು ಹುಡುಕಾಡ್ಕೊಂತ ಹೋಗಿದ್ರೆ ದೇವರು ಸಿಗೋದಿಲ್ಲ. ದೇವರು ಎಲ್ಲಿದಾನಂದ್ರೆ, ಏನು ಮಳೆಯಾಗಿ ಭೂಮಿಗೆ ಬಂದು ಒಂದು 4 ಬೀಜ ಹೊಲದಾಗ ಒಗೆದು ಬಂದಿರ್ತೀರಿ, ಬಿತ್ತಿರಿ ಇಲ್ಲೆಲ್ಲರೂ ಬಿತ್ತಿರಿ ಆಲ್ರೆಡಿ. ನಾನು ನೋಡಿದೆ 1-2-3 ಹೊಲ, ಎಲ್ಲರೂ ಬಿತ್ತಿರಿ. ಈಗ ಮಳೆ ಒಂದು ದೇವರು ಎಲ್ಲಿದಾನಂದ್ರೆ, 4 ಕಾಳು ಹೋಗಿ ಒಗೆದು ಬಂದಿರಿ, ಚೆಲ್ಲಿ ಬಂದಿರಿ. 2-3 ತಿಂಗಳು ಬಿಟ್ರೆ ಮನೆಯೊಳಗೆ 40 ಚೀಲ ಜ್ವಾಳ ಕೊಡ್ತಾನಲ್ಲ, ಮಳೆಯಾಗಿ ಬರ್ತಾನಲ್ಲ. ಮಳೆಯಾಗಿ ಬರುವವನು ದೇವರು, ಮಳೆಯಾಗಿ ಬರುವವನು ದೇವರು. ಮತ್ತು ಹಸಿದಾಗ ಆತ ಕೊಟ್ಟಿರೋ ಮಳೆ, ಆತ ಸೃಷ್ಟಿ ಮಾಡಿರೋ ಮಣ್ಣಿಂದ ಏನು 1-2 ತುತ್ತು ಅನ್ನ ತಿಂತಿರಲ್ಲ, ಹೊಟ್ಟಿ ಆನಂದ ಆಗ್ತದಿಲ್ಲ. ಕೋಟಿ ರೂಪಾಯಿ ಇದ್ರೇನು ಬಂಗಾರ ತಿನ್ನಕ್ಕೆ ಸಾಧ್ಯ ಐತೆ? ಮತ್ತೀಗ ಯಾರು ತಿರ್ಕೊಂಡಾಗ ಏನಂತೀರಿ? ಬಂಗಾರ ಹಾಕ್ರಿ ಅಂತೀರಿ ಏನು ಬಾಯಾಗ? ಅವ ಭಾಳ ದೊಡ್ಡ ಶ್ರೀಮಂತಿದ್ದ, ಭಾಳ ದೊಡ್ಡ ಆಸ್ತಿದವಿದ್ದ, ಅವನು ಬಾಯಾಗ ಬಂಗಾರ ಹಾಕ್ರಿ ತೀರ್ಕೊಂಡಾನಂತೀರೇನು? 1 ಅಗಳು ನೀರು ಹಾಕ್ರಿ ಅಂತೀರಿಲ್ಲ? ಪಾಪ ಪ್ರಾಣ ಬಿಟ್ಟಾನ, ಇನ್ನೇನು 1 ಅಗಳು ನೀರು ಹಾಕ್ರಿ ಅಂತ ಅಂತೀವಿಲ್ಲ? ಸಾಯುವುದ್ರ ಒಳಗೂ ಬರೋದು ನೀರಾಗಿ ಬಂದ ದೇವರು, ಮಳೆಯಾಗಿ ಬಂದ ದೇವರು. ಮತ್ತು ಈ ಭೂಮಿ ತಾಯಿಗೆ ನೀವು ನೋಡ್ರಿ, ನಿಮಗೆ ನೀರು ಬೇಕಂದ್ರೆ ಈಗೆಲ್ಲ ಬೋರ್ವೆಲ್ ಹಾಕಿಸ್ತೀರಿ, ಬೋರ್ವೆಲ್ ಹಾಕಿಸ್ತೀರಿ. 300 ಫೀಟ 400 ಫೀಟ ಹಂಗೆ ತೆಗ್ದೀವಿ. ಪಾಪ ಭೂಮಿ ತಾಯಿ ಎದೆಯನ್ನು ಎಷ್ಟು ಕೊರ್ದೀವಿ, ನೀರು ಕೊಡೋವರೆಗೂ ಭೂಮಿ ತಾಯಿ ಎದೆ ಕೊರಿತೀವಿ. ಎಷ್ಟು ಕೊರಿತೀವಿ ಭೂಮಿ ತಾಯಿ ಎದೆ ಅಂದರೆ, ನೀರು ಕೊಡಬೇಕು ಅಲ್ಲಿವರೆಗೂ ಬಿಡೋದೇ ಇಲ್ಲ. ಕೊರೆದು ಒಂದಿಷ್ಟು ಕೆಳಗೆ ಹೋದಾಗ ನೀರು ಬರ್ತೈತಿ. ಹಿಂಗೆ ಚಿಮ್ತಾಳ ತಾಯಿ. ಮತ್ತು ಭೂಮಿ ತಾಯಿಗೆ ಕೇಳಿದ್ರು, ಅಲ್ಲೇವ್ವ ನಿನ್ನ ಎದೆ ಕೊರ್ಯಾಕತ್ತಾನವ, ನಿನ್ನ ಎದೆ ಏನು ಎಲ್ಲ ನಾವು ಕುಂತೀವಲ್ಲ, ಇದು ಭೂಮಿ ತಾಯಿ ಎದೆ ಮ್ಯಾಗ ಕುಂತೀವಿ ನಾವು. ನಿನ್ನ ಎದೆ ಕೊರೆದಾನ ಮಷಿನ್ಲೆ, ಹೊಳ್ಳಿ ನೀರು ಕೊಡಕತ್ತೀಯಲ್ಲ, ಎಂಥ ಗುಣ ನಿನ್ನದು ಅಂದ. ತಾಯಿ ಅಂದ್ಲು, ನನ್ನ ಗುಣ ಏನು ದೇವರು ಹೇಳಿ ನನ್ನ ಕಳಿಸ್ಯಾನ್. ನನ್ನ ಗುಣ ಏನು, ಎದೆ ಯಾರು ಕೊರೆದಾರ ಅವ್ರಿಗೆ ವಾಪಸ್ ಕೊರಿಬೇಡ, ಒಂದಿಷ್ಟು ನೀರು ಕೊಟ್ಟು ಬಿಡೋರು ಖುಷಿ ಆಗ್ತಾರಂತ ಕಳಿಸ್ಯಾರ. ಇದು ನನ್ನ ಗುಣ ಅಂತದ ಭೂಮಿ ತಾಯಿ ನಿಜವಾದ ದೇವರು. ಮಳೆಯಾಗಿ ದೇವರು ಬಂದ, ಮಣ್ಣಾಗಿ ದೇವರು ಬಂದ, ಭೂಮಿ ತಾಯಿಯಿಂದ ದೇವರು ಬಂದ. ಇಲ್ಲಿ ದೇವರನ್ನು ಯಾರು ಕಾಣ್ತಾರಲ್ಲ ಅವರು ನಿಜವಾದ ಸುಖಿ ಜೀವನಂತರು. ಈಗ ಮಕ್ಕಳು ಚಲೋ ಆದವು ಅಂದರೆ, ಮಕ್ಕಳು ಚಲೋ ನೌಕರಿ ಹತ್ತಿ ಮೆಟ್ಟಿಗೆ ಹತ್ತಿದ್ವು ಅಂದ್ರೆ ಏನಂತಾರ ತಂದೆ ತಾಯಿ? ಅಲ್ರಿ ದೇವ್ರಂಥ ಮಕ್ಕಳ್ರಿ ಅಜ್ಜಾರ ನನಗೆ ಅಂತಾವಿಲ್ಲ. ದೇವ್ರಂಥ ಮಕ್ಕಳ್ರಿ, ಎಲ್ಲ ದೇವನ ಆಶೀರ್ವಾದ, ದೇವರಂಥ ಮಕ್ಕಳು ಎಲ್ಲ ಚಲೋ ಆಗ್ಯಾವ, ಒಳ್ಳೇದಾಗ್ಯದ ಅಂದ್ರೆ ದೇವರನ್ನು ಹೋಲಿಸ್ತೀವಿ ಮಕ್ಕಳಿಗೆ. ಒಳ್ಳೇದಾಗಿ ಬರುವವನು ದೇವರು. ಇಲ್ಲಿ ದೇವರದಾನ. ಒಳ್ಳೆಯದ್ರೊಳಗೆ ದೇವರು ಯಾರು ಹುಡುಕ್ತಾರಲ್ಲ ಅಲ್ಲಿ ದೇವರದಾನ. ಮತ್ತು ಬಂಗಾರದ ದೀಪ ದೇವನಿಗೆ ಹಚ್ಚಿ, ಬಂಗಾರದ ಕಳಶ ದೇವರಿಗಿಟ್ಟು, ಬಂಗಾರದ ನಾಣ್ಯ ದೇವರಿಗೆ ಸಲ್ಲಿಸಿ, ಬಂಗಾರದ ದೀಪ ಹಚ್ಚಿ
ದೇವರಿಗೆ ಹೋಗಿ ಮಗ್ಳು ಮನೆಯವ್ರ ದೀಪ ಆರಸಪ್ಪ ಅಂತ ಬೇಡಿಕೊಂಡ್ರೆ ದೇವರ ಮೆಚ್ಚಕ್ಕೆ ಸಾಧ್ಯ ಐತನು? ನಮಗೆ ಮೆಚ್ಚುವುದಿಲ್ಲ ಒಟ್ಟು. ನಿಜವಾದ ಭಕ್ತಿ ಯಾವುದು ಅಂದರೆ ನೀವು ಅನ್ಬಹುದು, ಅಲ್ರಿ ಅಜ್ಜರ ನಾನು ಬಂಗಾರದ ದೊಡ್ಡ ಗೋಪುರ ಮಾಡಿಸ್ತೀನಿ, ನಂದು ದೊಡ್ಡ ಭಕ್ತಿ ಅಲ್ಲ. ನಿಜವಾದ ಭಕ್ತಿ ಯಾವುದು? ಕಣ್ಣಿಲ್ಲಾರ್ದ ಪುಟ್ಟರಾಜ ಗವಾಯಿ ಒಂದು ಕಡೆ ಹೇಳ್ತಾರ ಅಪ್ಪರು, ನಿಜವಾದ ಭಕ್ತಿ ಯಾವುದು ಅಂದರೆ ಬಂಗಾರದ ಗೋಪುರ ಮಾಡಿಸ್ದೊಂದು ನಿಜವಾದ ಭಕ್ತಿ ಅಲ್ಲ. ಶಿಖರ, ಗೋಪುರ ಅಂದ್ರೆ ಗೊತ್ತೈತಿ ನಿಮಗೆ, ಶಿಖರ ಇಲ್ಲೇನು ನಿಮ್ಮದು ದೊಡ್ಡದೈತಲ್ಲ, ಬಂಗಾರದ ಶಿಖರ ಮಾಡಿಸ್ದೊಂದು ದೊಡ್ಡ ಭಕ್ತಿ ಅಲ್ಲ. ದಿವಸ ಶಿಖರ ಗೋಪುರದ ಕೆಳಗೆ ಕಸ ಯಾವ ಹುಡುಕ್ತಾನಲ್ಲ ಅವಂದು ನಿಜವಾದ ಭಕ್ತಿ, ಅವಂದು ನಿಜವಾದ. ಹಿಂಗೂ ಭಕ್ತಿ ಇರ್ತೈತಿ. ಒಮ್ಮೆ ನಾನು ಪ್ರವಚನಕ್ಕೆ ಹೋಗಿದ್ದೆ, ಒಂದು ದಿನಸದ ಮಟ್ಟಿಗೆ ಬ್ಯಾಸಿಗೆಲ್ಲ ಯವ್ವ ಕಂಡಾಪಟ್ಟಿ ಕುದಿಯಾಗಕತ್ತಿತ್ತು. ನಾನೇನಂದೆ, 45 ನಿಮಿಷ ಮಾತಾಡಬೇಕಂತ ಹೇಳಿರಿ, ನನಗೊಂದಿಷ್ಟು ಕುದಿ ಆಗಕತ್ತದ, ಮ್ಯಾಗ ಫ್ಯಾನ್ ಇಟ್ಟಿದ್ರು ಅವರು, ಫ್ಯಾನ್ ಹಚ್ಚ್ರಿ ಅಂದೆ ನಾನು. ಅವರು ಎಷ್ಟು ನಂಬರ್ ಇಡ್ಬೇಕ್ರಿ ಅಜ್ಜರ? ಒಂದು 4 ನಂಬರ್ ಇಡು, ಜಾಸ್ತಿ ಸೌಂಡ್ ಬರಬಾರ್ದು. ಅದು ಒಂದು 4 ನಂಬರ್ ಇಟ್ಟವ, ಅದು ಫಾಸ್ಟ್ ತಿರ್ಗಾಕತ್ತಿತ್ತು. ಒಬ್ಬ ಭಕ್ತ ನಡು ಮಾತಾಡಕತ್ತಿದ್ಯಾ, ಎದ್ದು ಬಿಟ್ಟವ. ನಾವು ಮೊದಲೇ ಸಣ್ಣವ್ರಿ, ಸಡಪ್ಪನ ಯಾರ ಎದ್ದು ಸಿಟ್ಲಿ ನೋಡಿಬಿಟ್ರೆ ಅಂಜಿ ಬಿಡ್ತೀವಿ, ನಾವು ಅಂಜಿ ಬಿಡ್ತೀವಿ. ಯಾಕಪ್ಪ ಅಂತ ನನಗೆ ಎದೆ ಹೊಡ್ಕೊಳಕತ್ತವ, ಬಡ 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 ನನ್ನ ಕಡೆನೇ ಓಡಿ ಬಂದವ. ಬಡ ಬಡ ಓಡಿ ಬಂದು ನನಗೆ ಸಿಟ್ಲಿ ನೋಡಿ ಫ್ಯಾನ್ 1 ನಂಬರ್ ಇಟ್ಟ, ಮತ್ತು ವಾಪಸ್ ಹೋಗಿ ಕುಂತ. ಕಮಿಟಿಯವ್ರು ಬಂದರು, 4 ನಂಬರ್ ಇಟ್ಟರು. ಮತ್ತು ಕಣ್ಣು ಕೆಂಪು ಮಾಡ್ಕೊಂಡು ಮತ್ತೆ ನನ್ನ ಕಡೆ ಬಂದ, 1 ನಂಬರ್ ಇಟ್ಟ. ಇದು ನಡೆಯಕತ್ತಿದ್ದು. ನಾ ಅಂದೆ ದೊಡ್ಡ ಪ್ರವಚನ ಇಲ್ಲೇ ನಡೆದ, ನಾನು ತೊಗೊಂಡು ಏನು ಮಾಡೋದು? ಅವ 1 ನಂಬರ್ ಇಡವ, ಇವ 4 ನಂಬರ್ ಇಡವ, 1 ನಂಬರ್ ಇಡವ, 4 ನಂಬರ್ ಇಡವ. ನನಗೂ ಬೇಸರ ಆಯಿತು, ತಾಪಾಗಿ. ಅಲ್ಲೋ ಎದಕ್ಕೆ 1 ನಂಬರ್ ಇಡಾಕತ್ತಿ ನೀನು? ಗುರುಗಳು ಏನ್ರಿ ನಿಮ್ಮದು? ಅಲ್ಲ ಎದಕ್ಕೆ 1 ನಂಬರ್ ಇಡಾಕತ್ತಿ? ಬ್ಯಾಸಗೈತಿ, ಒಂದಿಷ್ಟು ಬೆವ್ರು ಬರಾಕತ್ತದ, ಅದಕ್ಕೆ 4 ನಂಬರ್ ಫ್ಯಾನ್ ಇಡಿಸಿನಪ್ಪ, ತಪ್ಪೇನು? ಗುರುಗಳು ನೀವು ಇವತ್ತು ಬಂದಿರಿ, ನಿಮಗೆ ಗೊತ್ತಾಗೋದಿಲ್ಲ ಇದು. ಫ್ಯಾನ್ ಯಾರು ಕೊಡ್ಸ್ಯಾರ ಮಾಡಿರಿ? ಯಾರು ಕೊಡ್ಸ್ಯಾರ? ನಾ ಕೊಡ್ಸೀನ್ರಿ ಅಂದವ. ನಾ ಕೊಡಿಸೀನಿ ಫ್ಯಾನ? ಹೌದಾ ಯಪ್ಪ, ನೀ ಕೊಡಿಸೇನು? ಎಷ್ಟು ರೂಪಾಯಿ? 1,500 2,000 ಕೊಟ್ಟಿನ್ರಿ ಅಜ್ಜರ. ಆಯಿತು, ಮತ್ತು ನೀ ಫ್ಯಾನ್ ಕೊಡಿಸಿ ಅಂದ್ರೆ ಚಲೋ ಅಲ್ಲನು? ನೀ ಕೊಡಿಸಿದ ಫ್ಯಾನ್ ನೆರಳಿನೊಳಗೆ ಒಬ್ಬ ಸ್ವಾಮಿ ತಂಪು ತೊಗೋತಾನಂದ್ರೆ ಚಲೋ ಅಲ್ಲನು? ಚಲೋ ಅಲ್ರಿ, ತೊಗೋಬಾರ್ದು ನೀವು. ಯಾಕ? ಫ್ಯಾನ್ ಮ್ಯಾಗ ನನ್ನ ಹೆಸರು ಬರ್ಸೀನ್ರಿ ಅಜ್ಜರ. ಗೊತ್ತಾಗತ್ತ ನೀವು? ಫ್ಯಾನ್ ಮ್ಯಾಗ ನನ್ನ ಹೆಸರು ಬರ್ಸೀನ್ರಿ, ಇನ್ನೂ ಚಲೋ ಅಲ್ಲೋ. 4 ನಂಬರ್ ಇಟ್ಟರೆ ಫ್ಯಾನ್ ಮ್ಯಾಗಿನ ಹೆಸರು ಕಾಣೋದಿಲ್ಲ ರೀ. ಗುರುಗಳ 1 ನಂಬರ್ ಇಡ್ರಿ ಅಂತ. 4 ನಂಬರ್ ಇಟ್ರಿ ಯಾರಿಗೆ ಕಾಣೋದದು? ಕೊಡುಗೆ ಅಂತ ನಾ ಕೊಟ್ಟಿನಿ ಅಂತ ನೋಡ್ಬೇಕಲ್ಲ ಮಂದಿ, ಮತ್ತು ನೀವರ ನೋಡ್ಬೇಕಿಲ್ಲ. ನಾ ಅಂದೆ ಮೊದಲು ಫ್ಯಾನ್ ಆಫ್ ಮಾಡ ಅಂದೆ ನಾನು. ಫ್ಯಾನ್ ಆಫ್ ಮಾಡ ಮೊದಲು. ಅವನ ಹೆಸರು ಏನೈತಲ್ಲ, ಫ್ಯಾನ್ ಹಿಂಗೆ ಇಟ್ಟಿದ್ರು. ನಾ ಹೇಳಿದೆ ಫ್ಯಾನ್ ಹಿಂಗೆ ಇಡಬೇಡ್ರಿ, ಹಿಂಗೆ ಇಡ್ರಿ ಅಂದೆ ನಾನು. ಎಲ್ಲರೂ ನೋಡ್ಕೊಂತ ಹೋಗ್ಲಿ, ಹಿಂಗೆ ಇಡ್ರಿ ಫ್ಯಾನ್, ಹಿಂಗೆ ಯಾಕೆ ಇಟ್ಟಿರಿ? ನಮ್ಮ ಭಕ್ತಿ ಎಂಥದ್ದು? ನನ್ನ ಭಕ್ತಿ ನೋಡ್ಬೇಕು ಇನ್ನೊಬ್ರು ಅನ್ನೋರು, ನಾವು ಮತ್ತೊಬ್ಬರು ನಾನು ಮಾಡೀನಿ ಅನ್ನೋದು ನೋಡಬೇಕು. ಅದು ನಿಜವಾದ ಭಕ್ತಿ ಅಲ್ಲ. ಬಸವಣ್ಣ ಅಂತಾನೆ, ನಿಜವಾದ ಭಕ್ತಿ ಯಾವುದು ಅಂದರೆ ಯಾರೂ ಇಲ್ಲದೆ ಇದ್ದಾಗ ಪ್ರತಿ ಕ್ಷಣ ದೇವನ ಸ್ಮರಣೆ ಮಾಡ್ಕೊಂತ ಭಕ್ತಿ ಭಾವದಿಂದ ತಲೆಬಾಗಿ ಯಾರು ಬದುಕ್ತಾರ ಅವ್ರದ್ದು ನಿಜವಾದ ಭಕ್ತಿ ಅಂತ ಬಸವಣ್ಣ ಅಂತಾನೆ. ಹಿಂಗೆ ಭಕ್ತಿ ನಮ್ಮದೆಲ್ಲ ಆಗಬೇಕು. ಅಷ್ಟು ದೇವರು ನಮಗೆ ಕೊಟ್ಟಿದ್ದಾನಲ್ಲ, ಆ ದೇವರು ಕೊಟ್ಟ ಬದುಕಿನಲ್ಲಿ ನಾವೆಲ್ಲ ಬದುಕೋಣ ಅಂತ ತಿಳಿಸಿ ಎಲ್ಲರಿಗೂ ಒಳ್ಳೆಯದಾಗಲಿ. ಕಣ್ಣು 2 ಇವೆ, ಚಲೋ ನೋಡ್ರಿ. ಬಾಯಿ ಒಂದೇ ಇರೋದು ಅಂತ ಎಕಡೆ ಬೇಕಾ ಕಡೆ ಮಾತಾಡಿ ಗದ್ದಲ ಮಾಡ್ಕೋಬೇಡ್ರಿ, ಚಲೋ ಮಾತಾಡ್ರಿ. ಎದೆಯೊಳಗೆ ಯಾವಾಗಲೂ ಪ್ರೀತಿ ಇರಲಿ, ಎಷ್ಟು ಸಾಧ್ಯ ಅಷ್ಟು ಪ್ರೀತಿ ಇರಲಿ. ಸಮಾಧಾನಿಯಾಗಿರ್ರಿ, ಯಾವತ್ತೂ ರೇಗಬೇಡ್ರಿ, ಯಾವತ್ತೂ ಬಾಯಿ ಮಾಡಬೇಡ್ರಿ, ಸಮಾಧಾನವಾಗಿ ಬದುಕ್ರಿ. ಇದರಲ್ಲೇ ನೆಮ್ಮದಿ ಇದೆ. ಸುಮ್ಮನೆ ಅಲ್ಲಿ ಇಲ್ಲಿ ಅಂತ ಹುಡುಕಕ್ಕೆ ಹೋಗಬೇಡ್ರಿ ಅಂತ ತಿಳಿಸಿ ನಾಳೆನೇ ದಿನ